ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಸ್ಪೋರ್ಟ್ಸ್ ಅಂಡ್ ಟೆಕ್ ಕನ್ನಡ. ಸೊ ಫ್ರೆಂಡ್ಸ್, IPL 2025 ಎಲ್ಲ ತಂಡಗಳ ರಿಟೈನ್ ಪ್ಲೇಯರ್ ಯಾರು ಈ ಪ್ಲೇಯರ್ಗಳು ರಿಟೈನ್ ಆಗುವುದಂತೂ ಪಕ್ಕ. ಹೌದು ಫ್ರೆಂಡ್ಸ್, BCCI ಕಡೆಯಿಂದ ಒಂದು ನ್ಯೂಸ್ ಹೊರಬಿದ್ದಿದೆ. ಅದೇನೆಂದರೆ, ನಿಮ್ಮ ತಂಡಗಳಲ್ಲಿ 4 ಪ್ಲೇಯರ್ಗಳನ್ನು ಮಾತ್ರ ಇರಿಸಿಕೊಳ್ಳಬೇಕು, ಮಿಕ್ಕುಳಿದ ಪ್ಲೇಯರ್ಗಳನ್ನು ಬಿಡಬೇಕು, ಹೊಸ ತಂಡಗಳನ್ನು ಕಟ್ಟಬೇಕು. ಬೇಕಾದರೆ ಮಿಕ್ಕುಳಿದ ಪ್ಲೇಯರ್ಗಳನ್ನು ನೀವು ಹರಾಜಿನಲ್ಲಿ ಖರೀದಿಸಬಹುದು ಎನ್ನುವ ಸೂಚನೆ BCCI ಹೊರಹೊಮ್ಮಿದೆ. ತಂಡವು ಯಾವ ಪ್ಲೇಯರ್ಗಳನ್ನು ರಿಟೈನ್ ಮಾಡಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡು. ಮೊದಲನೆಯದಾಗಿ ಚೆನ್ನೈ ಸೂಪರ್ ಕಿಂಗ್ಸ್. ಇವರು ಋತುರಾಜ್ ಗಾಯಕ್ವಾಡ್, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಎಂ ಪತಿರಾಣ ಈ ಪ್ಲೇಯರ್ಸ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು RCB ಕಡೆ ನೋಡುವುದಾದರೆ ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್, ರಾಜತ್ ಪತಿದಾರ್, ಮೊಹಮ್ಮದ್ ಸಿರಾಜ್ ಇವರು ಈ ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು MI ಮುಂಬೈ ಇಂಡಿಯನ್ಸ್, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡೆ, ತಿಲಕ್ ವರ್ಮಾ ಇವರು ಈ 4 ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು KKR ಕಡೆ ನೋಡುವುದಾದರೆ ಸುನಿಲ್ ನರೇನ್, ಆಂಡ್ರೆ ರಸಲ್, ಶ್ರೇಯಸ್ ಅಯ್ಯರ್, ರಿಂಕು ಸಿಂಗ್ ಇವರು ಈ 4 ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡುವುದಾದರೆ ಸಂಜು ಸ್ಯಾಮ್ಸನ್, ಜೋಸ್ ಬಟ್ಲರ್, ರಿಯಾನ್ ಪರಾಗ್, ಟ್ರೆಂಟ್ ಬೋಲ್ಟ್ ಇವರು ಈ 4 ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ಕಡೆ ನೋಡುವುದಾದರೆ ಪ್ಯಾಟ್ ಕಮಿನ್ಸ್, ಕ್ಲಾಸಿನ್, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಸನ್ರೈಸರ್ಸ್ ಹೈದರಾಬಾದ್ ಅವರು ಈ 4 ಪ್ಲೇಯರ್ಸ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು ಡೆಲ್ಲಿ ಕಡೆ ನೋಡುವುದಾದರೆ ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಸ್ಟಬ್ಸ್, ಮೊಗ್ರಾಗ್ ಇವರು ಈ 4 ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು ಲಕ್ನೋ ಕಡೆ ನೋಡುವುದಾದರೆ KL ರಾಹುಲ್, ನಿಕೋಲಸ್ ಪುರಾನ್, ಮಾರ್ಕಲಸ್ ಸ್ಟೋಯಿನಿಸ್, ಮಯಾಂಕ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಈ 4 ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಇನ್ನು ಗುಜರಾತ್ ಕಡೆ ನೋಡುವುದಾದರೆ ಶುಭ್ಮನ್ ಗಿಲ್, ಡೇವಿಡ್ ಮಿಲ್ಲರ್, ರಶೀದ್ ಖಾನ್, ಮೊಹಮ್ಮದ್ ಸಮಿ ಗುಜರಾತ್ ಅವರು ಈ 4 ಪ್ಲೇಯರ್ಗಳನ್ನು ರಿಟರ್ನ್ ಮಾಡಿಕೊಂಡಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ಕಡೆ ನೋಡುವುದಾದರೆ ಸ್ಯಾಮ್ ಕರನ್, ಹರ್ಷದೀಪ್ ಸಿಂಗ್, ಸಂತೋಷ್ ಶರ್ಮಾ, ಶಶಾಂತ್ ಸಿಂಗ್ ಪಂಜಾಬ್ ಕಿಂಗ್ಸ್ ಕಡೆಯಿಂದ ಈ 4 ಪ್ಲೇಯರ್ಗಳನ್ನು ರಿಟರ್ನ್ ಮಾಡಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ರಿಟೈನ್ ಪ್ಲೇಯರ್ಸ್ ಲಿಸ್ಟಲ್ಲಿ ಈ ಪ್ಲೇಯರ್ ಲಿಸ್ಟ್ ಅಂತೂ 90% ಪಕ್ಕಾ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಥ್ಯಾಂಕ್ ಯು.